ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಅರೋರಾ ಬಗ್ಗೆ ಮಾತಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅರೋರಾ ಅಂತ ಕರೀತಾರೆ, ನಾರ್ದರ್ನ್ ಲೈಟ್ ಅಂತ ಕರೀತಾರೆ, ಸದರ್ನ್ ಲೈಟ್ ಅಂತ ಕರೀತಾರೆ. ಇದು ನ್ಯಾಚುರಲ್ ಲೈಟು. ಸೂರ್ಯನಿಂದ ಹೆಂಗೆ ರೇಸ್ ಬರುತ್ತೋ ಅದೇ ರೀತಿ ರೇಸ್ ಥರ ಕಾಣುತ್ತೆ, ಅಥವಾ ಒಂಥರ ಕರ್ಟನ್ ಥರ ಕಾಣುತ್ತೆ, ಅಥವಾ ಒಂಥರ ಸ್ಪೈರಲ್ ಥರ ಕಾಣುತ್ತೆ. ಡಿಫ್ರೆಂಟ್ ಕಲರಲ್ಲಿ ಕೂಡ ಕಾಣುತ್ತೆ. ಇದು ಯೂಶಲಿ ಇದು ಗ್ರೀನ್ ಮತ್ತು ರೆಡ್ಡಲ್ಲಿ ಭಾಳ ಕಾಣಕ್ಕೆ ಸಿಕ್ಕತ್ತೆ. ಬ್ಲೂ ತುಂಬ ರೇರ್ ಅಂತ ಕರೀತಾರೆ. ಬಟ್ ಇಲ್ಲಿ ನಾವು ಮಿನಿಸೋಟಾದಲ್ಲಿ ಇಲ್ಲಿ ಕಾಣ್ತು ನಮಗೆ. ಫ್ರೈಡೇ ಮತ್ತು ಸ್ಯಾಟರ್ಡೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬರೀ ಕಣ್ಣಲ್ಲೇ ನೋಡ್ಬೋದು. ಒಂದೊಂದು ಸತಿ ಬರೀ ಕಣ್ಣಲ್ಲಿ ಕಾಣಲಿಲ್ಲ ಅಂತಂದರೆ ಮೊಬೈಲ್ನಲ್ಲಿ ಕ್ಯಾಮ್ರಾ ಆಪ್ಷನ್ ಯೂಸ್ ಮಾಡಿ ಯಾವುದು ವಿತೌಟ್ ಫಿಲ್ಟರ್ಸ್ ಇಲ್ದಲೇ ನೋಡ್ಬೋದು. ಇದನ್ನು ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಇದು ಯೂಶಲಿ ನಾರ್ವೆ, ಸ್ವೀಡನ್ನು, ರಷ್ಯಾ, ಕೆನಡಾ, US ಅಲಾಸ್ಕಾ, ಮಿನಿಸೋಟಾ, ನೆಬ್ರಾಸ್ಕಾ, ಅಯೋವಾ ಅಂಥ ಜಾಗದಲ್ಲಿ ತುಂಬ ನೋಡಲಿಕ್ಕೆ ಸಿಕ್ಕತ್ತೆ. ಈ ಲೈಟ್ ನೋಡಬೇಕು ಅಂದರೆ ತುಂಬ ಡಾರ್ಕ್ ಇರಬೇಕು. ನಾರ್ದರ್ನ್ ಪಾರ್ಟ್ ಅಥವಾ ಸದರ್ನ್ ಪಾರ್ಟಲ್ಲಿ ಕಾಣಕ್ಕೆ ಸಿಕ್ಕತ್ತೆ. ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು, ಆಮೇಲೆ ಲೈಟ್ ಫೋಕಸ್ಸು ಆ ಥರ ಎಲ್ಲ ಯಾವುದೂ ಇರಬಾರ್ದು. ಕ್ಲಿಯರ್ ಸ್ಕೈ ಇರಬೇಕು, ಮೋಡ ಎಲ್ಲ ಯಾವುದೂ ಇರಬಾರ್ದು. ಆವಾಗ ತುಂಬ ಚೆನ್ನಾಗಿ ನಮಗೆ ನೋಡ್ಲಿಕ್ಕೆ ಸಿಕ್ಕತ್ತೆ. ಇದು ಜಸ್ಟ್ ಒಂದು 2-3 ಮಿನಿಟ್ಸ್ ಇರುತ್ತೆ, ಅಥವಾ ಆಗಲೆಲ್ಲ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಇದ್ಬಿಟ್ಟು ಮತ್ತೆ ಡಿಫ್ರೆಂಟ್ ಕಲರ್ಸ್ ಆಗಿ, ಅಥವಾ ಡಿಫ್ರೆಂಟ್ ರೇಸ್ ಥರ ಅಥವಾ ಸ್ಪೈರಲ್ಸ್ ಥರ ಆ ಥರ ಕಾಣ್ತಾ ಹೋಗುತ್ತೆ. ಬೇಸಿಕಲಿ ಇದು ಹೈ ಆಲ್ಟಿಟ್ಯೂಡ್ ರೀಜನ್ಸಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಇದು ಅರೋರಾ ಅಥವಾ ನಾರ್ದರ್ನ್ ಲೈಟ್ಸು ಸೂರ್ಯನಿಂದ ಎಕ್ಸ್ಪ್ಲೋಷನ್ ಆಫ್ ಪ್ಲಾಸ್ಮಾ ಮತ್ತು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಎಕ್ಸ್ಪ್ಲೋಡ್ ಆದಾಗ, ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಅದು ಕೊಲೈಡ್ ಆದಾಗ ಅದು ಡಿಫ್ರೆಂಟ್ ಗ್ಯಾಸಸ್ ರಿಲೀಸ್ ಮಾಡುತ್ತೆ. ಆವಾಗ ಈ ರೀತಿ ನಮಗೆ ನೋಡ್ಲಿಕ್ಕೆ ಸಿಕ್ಕತ್ತೆ ಅಂತ ಹೇಳ್ತಾರೆ. ಇದು ರಾತ್ರಿ ಹೊತ್ತು ಯಾವ್ದಾದ್ರು ಬೀಚ್ ಸೈಡು ಆ ಥರ ಹೋದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಲೈಟ್ ರಿಫ್ಲೆಕ್ಷನ್ಗೆ ನೀರಾಗಲಿ, ಆ ನೀರೇ ಡ್ಯಾನ್ಸ್ ಮಾಡ್ತಾ ಇದೆಯೇನೋ ಅನ್ನೋ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದ್ರು ಆಪರ್ಚುನಿಟಿ ಸಿಕ್ತು ಅಂತಂದರೆ ಟ್ರೈ ಮಾಡಿ ನೋಡೋಕ್ಕೆ. ನಮಗೆ ಇಲ್ಲಿ 2 ಡೇಸ್ ಕೂಡ ನಮಗೆ ನೋಡಲಿಕ್ಕೆ ಸಿಕ್ತು. ಅದರಲ್ಲಿ ನಮಗೆ ಯಾವ್ದು ಕಾಣಕ್ಕೆ ಸಿಕ್ತು, ನಮಗೆ ಹೇಗೆ ಕಾಣುತ್ತೋ. ನಿಮಗೆ ಶೇಡ್ಸ್ ಕೂಡ ನೋಡ್ಬೋದು. ಒಂದು ಡಿಮ್ ಇದೆ, ಒಂದು ಬ್ರೈಟ್ ಇದೆ, ಆ ಥರ ಇದೆ. ನಮಗೆ ಯಾವ್ದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನಮ್ಮ ಕೈಲಾಯಿತೋ ಅದನ್ನೆಲ್ಲ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಒಂದೊಂದು ಕಲರ್ಸು ಅಂತಂದರೆ. ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಇದ್ಬಿಟ್ಟು ಮತ್ತೆ ಕಲರ್ ಚೇಂಜ್ ಆಗುತ್ತೆ, ಅಥವಾ ಒಂದು ಜಾಗದಲ್ಲಿ ಕಾಣಿದ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಬೇರೆ ಥರ ಕಾಣುತ್ತೆ. ಈಗ ನಾವು ಹೇಗೆ ಸೇಮ್ ರೈನ್ಬೋ ಅಥವಾ ಕಾಮನ್ ಬಿಲ್ ಹೇಗೆ ನೋಡ್ತೀವೋ, ಹೇಗೆ ಅನಿಸುತ್ತೋ ಸೇಮ್ ಅದೇ ರೀತಿ ಅನಿಸುತ್ತೆ. ಬಟ್ ಇದು ಫುಲ್ ಕತ್ಲಾಗಿರುತ್ತೆ. ಕತ್ಲಾದಾಗ ಈ ರೀತಿ ಲೈಟ್ ಕಾಣುತ್ತೆ. ಯಾರೋ ಬಂದು ನಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾರೇನೋ ಅನ್ನೋ ರೀತಿಯಲ್ಲಿ ಲೈಟ್ಸ್ ನಮಗೆ ಕಾಣುತ್ತೆ. ನಮ್ಮ ಕಡೆನಲ್ಲೆಲ್ಲ ಇದು ನೋಡ್ಲಿಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.